ಕುಮಾರೇಶ್ವರ ಪಬ್ಲಿಕ್ ಸ್ಕೂಲಲ್ಲಿ ಏರ್ಪಡಿಸಿರ್ತಕ್ಕಂಥ ಈ ವಿಜ್ಞಾನದ ದಿನಾಚರಣೆ ಅಂಗವಾಗಿ ವಸ್ತು ಪ್ರದರ್ಶನದ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಏನು? ಸರ್, ವಿಜ್ಞಾನದ ಬಗ್ಗೆ ಹೇಳೋದಾದ್ರೆ ಶ್ರೀರಾಮನವರ ಇವತ್ತು ಹುಟ್ಟುಹಬ್ಬ. ಅದರ ಅಂಗವಾಗಿ ಕುಮಾರೇಶ್ವರ ಸ್ಕೂಲಲ್ಲಿ ಅದ್ಭುತವಾಗಿ ವಿಜ್ಞಾನದ ಅಂಗವಾಗಿ ಆಚರಣೆ ಆಗಿದೆ. ಇದು ಮಾಡಬೇಕಾದ ಶಿಕ್ಷಕರಿಗೂ ನಾವು ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕು ಪಾಲಕರ ವತಿಯಿಂದ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ತಯಾರಿ ಮಾಡಬೇಕಾದ್ರೆ ಅದರ ಹಿಂದಿನ ಕ್ರಮ ಅಷ್ಟಿಷ್ಟಲ್ಲ, ತಿಂಗಳಗಟ್ಟಲೆ ಇದು ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ತರಗತಿಯಲ್ಲೂ ಪ್ರತಿಯೊಂದು ವಿಷಯದ ಬಗ್ಗೆ ಬೇರೆ ಬೇರೆ ಇದೆ. ನೀರಿಂದಾಯಿತು, ಭೂಮಿ ಬಗ್ಗೆ ಆಯಿತು, ಕೃಷಿ ಬಗ್ಗೆ ಆಯಿತು, ಅನುಭವ ಮಂಟಪದ ಬಗ್ಗೆ ಆಯಿತು, ಎಲ್ಲ ಒಂದೇ ಅಲ್ಲ, ಎಷ್ಟು ರೆಕ್ಟಾಂಗಲ್ ಗಣಿತದ ಬಗ್ಗೆ ಆಯಿತು, ಎಲ್ಲ ಇದು ಕೃಷಿ ಎಲ್ಲ ವಿಷಯಗಳು ಇದ್ರೊಳಗೆ ಆಗ್ಯಾವ. ನಮಗೆ ಇದ್ರೊಳಗೆ ವಿಷಯವಾಗಿ ನೆನಪಿಡಲಿಕ್ಕೆ ಸಾಕಷ್ಟು ನೆನಪಿಡೋಕ್ಕಾಗಲ್ಲ. ಅಷ್ಟು ವಿದ್ಯಾರ್ಥಿಗಳಿಗೆ ನಾವು ಓದಿದ್ರೆ ಗುಡ್ ಮಾರ್ನಿಂಗ್ ಸರ್ ಎವ್ರಿಬಡಿ ಎಲ್ಲ ವಿದ್ಯಾರ್ಥಿಗಳು ಇಷ್ಟೆಲ್ಲ ಹೇಳ್ಬೇಕಾದ್ರೆ ಇದ್ರ ಹಿಂದಿನ ಕ್ರಮ ಶಿಕ್ಷಕರಿಗೆ ಸಲ್ಲಬೇಕಂತ ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಈ ಒಂದು ಶಾಲೆ ಮೇಲೆ ಪ್ರೀತಿ ವಿಶ್ವಾಸ ಇದೇ ರೀತಿಯಾಗಿದೆ ಸರ್. ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರಿಂದಕ್ಕೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಇಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ವಿಜ್ಞಾನ ದಿನಾಚರಣೆ ಅಂಗವಾಗಿ ಇದನ್ನೆಲ್ಲ ಮಾಡಿಸಿದಂಥ ಮಾಡಲ್ಗಳು ಬಹಳ ಉಪಯುಕ್ತವಾದಂಥವುಗಳಾಗವೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಬರೀ ಶಿಕ್ಷಣ ನೀಡಲಾರ್ದೇ ಅದ್ರ ಜೊತೆಗೆ ಎಲ್ಲ ವಿಷಯಗಳನ್ನು ಕುರಿತು ಜ್ಞಾನವನ್ನು ನೀಡ್ತಾರೆ ಅಂತೇಳಿ ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ. ಮತ್ತೋರ್ವ ಪಾಲಕರು ನಮ್ಮ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯ ಒಂದು ಪಾಲಕರು ಈ ಒಂದು ವಸ್ತು ಪ್ರದರ್ಶನದ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ಹೃತ್ಪೂರ್ವಕ ಅಭಿನಂದನೆಗಳು. ಯಾಕಂತಂದರೆ ಇದು ಏನು ವಿಜ್ಞಾನ ದಿನ ಅಂತ ಮಾಡಿದಿಲ್ಲ, ಇದು ಅಪೂರ್ವವಾದ ದಿನ. ಯಾಕಂದರೆ ಇದು ಅಷ್ಟಷ್ಟು ಶ್ರಮಪಟ್ಟು ಮಾಡುವಂಥ ಕೆಲಸ ಅಲ್ಲ, ಸಿಕ್ಕಾಪಟ್ಟಿ ಶ್ರಮ ಇರಬೇಕು ಇದಕ್ಕೆ. ಅದಕ್ಕಾಗಿ ಇದೆಲ್ಲ ಹಮ್ಮಿಕೊಂಡು ಈ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬುವಂಥ ಸ್ಫೂರ್ತಿನ ಹಾಗೆ ಕೆಲಸವನ್ನು ನೀವು ಮಾಡಿದಿಲ್ಲ. ಇದು ಬಹಳ ಅಪೂರ್ವವಾದ ಕ್ಷಣ. ದಯವಿಟ್ಟು ಇದು ನಿಮಗೆ ಮುಂದುವರ್ಸ್ಕೊಂಡು ಹೋಗ್ರಿ. ಒಳ್ಳೆಯ ಬೆಳವಣಿಗೆ ವಿದ್ಯಾರ್ಥಿಗಳಲ್ಲಿ ಬೆಳೀತೈತಿ. ಹಾಗೂ ಶಿಕ್ಷಕರು ಮತ್ತು ಶಿಕ್ಷಕರು ಏನು ಮಾಡಿದ್ದೀರಲ್ಲ, ಇದು ಒಳ್ಳೆಯ ಬೆಳವಣಿಗೆಯ ಲಕ್ಷಣಗಳು. ಅದಕ್ಕಾಗಿ ಈ ಪ್ರತಿಯೊಂದು ವಸ್ತು ಪ್ರದರ್ಶನಗಳು ಪ್ರತಿಯೊಬ್ಬರಿಗೆ ಮನಮುಟ್ಟುವಂತಹ ರೀತಿಯಲ್ಲಿ ನೀವು ಏನಾದರೂ ಈ ಕಡೆ ನೋಡಕ್ಕೆ ಮಾಡಿದಿರಲ್ಲ, ಇದು ಒಳ್ಳೆಯ ಕಾರ್ಯಕ್ರಮ. ದಯವಿಟ್ಟು ಇದು ಮುಂದುವರ್ಕೊಂಡು ಹೋಗಿ. ಇದಕ್ಕೆಲ್ಲ ಪಾಲಕರಿಗೂ ಸಪೋರ್ಟ್ ಇರ್ತೈತಿ ಹಾಗೂ ಶಿಕ್ಷಕರಿಗೂ ಸಪೋರ್ಟ್ ಪಾಲಕರಿಂದ ಇರ್ತೈತಿ. ಎಲ್ಲ ಪಾಲಕರಿಗೂ ತಮ್ಮ ತಮ್ಮ ಮಕ್ಕಳು ಮಾಡಿರುವಂಥ ವಸ್ತು ಪ್ರದರ್ಶನ ಬಂದು ನೋಡಿಕೊಂಡು ವೀಕ್ಷಣೆ ಮಾಡಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳಿ ನಾವಿಷ್ಟು ಪಾಲಕರಾಗಿ ಹೇಳಬಹುದಂತ ವಿಚಾರ. ಧನ್ಯವಾದಗಳು ಸರ್. ಉದ್ಘಾಟಕರಾಗಿರ್ತಕ್ಕಂತಹ ಅತಿಥಿ ಮಹೋದಯರಾಗಿರ್ತಕ್ಕಂತಹ ಗಿರೀಶ್ ಸರ್ ಈ ಒಂದು ವಸ್ತು ಪ್ರದರ್ಶನದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ತಿಳಿಸಬೇಕಾಗಿರುವಲ್ಲಿ ಕೇಳ್ಕೊತಾ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಕುಮಾರೇಶ್ವರ ಸ್ಕೂಲ್ನ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಅಂಗವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಆಹ್ವಾನ ನೀಡೋದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ವಸ್ತು ಪ್ರದರ್ಶನವನ್ನು ನಾವು ಗಮನಿಸಿದರೆ ಮಕ್ಕಳಲ್ಲಿರುವಂತಹ ವೈಜ್ಞಾನಿಕ ಮನೋಭಾವವನ್ನು ಹಾಗೆ ಕಲಿಕಾ ಮನೋಭಾವವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮ ಅಂತಲೇ ಹೇಳಬಹುದು. ಧನ್ಯವಾದಗಳು ಗಿರೀಶ್ ಸರ್.